ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣಿಂದು ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ 1 ದೊಡ್ಡ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಗೋಡಂಬಿನ ಪೀಸಾಗಿ ಚಚ್ಚಾಕೊಂಡಿದ್ದೀನಿ. 2 ಪೀಸ್ ಥರ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ರೋಸ್ಟ್ ಶಾವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ತೆಳು ಶಾವಿಗೆ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ತೊಗೊಳ್ಳಿ, ಅದು ತುಂಬ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಅದು ಬೇಗ ಬೆಂದುಬಿಡುತ್ತೆ. ಹಾಗಾಗಿ ನನ್ನ ಹತ್ರ ಅದು ಇರಲಿಲ್ಲ, ಅದಕ್ಕೆ ನಾನು ಇದೇ ಶಾವಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸಲ ನೀವು ಮಾಡೋದಿದ್ದರೆ ತೆಳು ಶಾವಿಗೆ ತೊಗೊಳ್ಳಿ, ಅದು ಬೇಗ ಆಗಿಬಿಡುತ್ತೆ. ನೋಡಿ, ಈ ಥರ ಅದೇನು ರೋಸ್ಟೇ ಇರುತ್ತೆ. ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. 1 ಬಟ್ಲಿಗೆ ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೊಂಡಿದ್ದೀನಿ. 1 ಬೌಲು ಪೂರ್ತಿ ಮಾವಿನ ಹಣ್ಣನ್ನು ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ಮಾವಿನ ಹಣ್ಣು ನಮ್ಮ ತೋಟದ್ದೇ. ಇದು ಬಾದಾಮ್ ಅಂತ. ಇದು ನಮ್ಮ ಮಾವಿನ ಹಣ್ಣು ನಮ್ಮ ತೋಟದಲ್ಲೇ ಹಣ್ಣಾಗಿತ್ತು, ಅದನ್ನೇ ತಗೊಂಡು ಮಾಡ್ತಾಯಿದ್ದೀನಿ. ನಾನು ಜ್ಯೂಸಿಗೆ ಅಂತ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ಪಾಯಸ ಮಾಡ್ತಾಯಿದ್ದೀನಿ. ಈಗ ಅರ್ಧ ಲೀಟ್ರಷ್ಟು ಕೆನೆ ಭರಿತ ಹಾಲು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಮತ್ತೆ ಹಾಲು ಹಾಕಿದ್ದೀನಿ. ಈಗ ಸಕ್ಕರೆ ಮತ್ತು ಕಸ್ಟರ್ಡ್ ಎಲ್ಲ ಹಾಕಿ ನೋಡಿ, ಅದಕ್ಕೆ ಬಂದಿದೆ. ಅದು ವಿಡಿಯೋ ಸ್ಕಿಪ್ ಆಗಿದೆ ಮೇಡಮ್, ಸ್ಕಿಪ್ ಆಗಿದೆ. ಈ ಥರ ಹಾಲು ಮತ್ತು ಕಸ್ಟರ್ಡ್ ಪೌಡ್ರು, ಸಕ್ಕರೆ ಮೂರೂ ಈ ಥರ ಕುದಿಸಿ ರೆಡಿ ಮಾಡಿಟ್ಕೋಬೇಕು. ನೋಡಿ, ಎದೆದಲ್ಲಿ ಇರಬೇಕು. ಸ್ವಲ್ಪ ಶಾವಿಗೆನೂ ಬೆಂದಿರಬೇಕು ಅಷ್ಟೊತ್ತಿಗೆ. ಈಗ ನಾನು ಮಾವಿನ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೇನೆ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ದೆ, ಹಾಗಾಗಿ ಏಲಕ್ಕಿ ಮತ್ತೆ ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ನಾನು ಮಾವಿನ ಹಣ್ಣಿಗೆ ರುಬ್ಬಿ ಇದ್ದೆ. ನೀವು ಬೇಕು ಅಂದರೆ ಏಲಕ್ಕಿ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ವೆನಿಲಾ ಕಸ್ಟರ್ಡ್ ತೊಗೊಂಡಿದ್ದೆ. ನೋಡಿ, ಇದನ್ನು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ನೋಡಿ, ಈ ಹದದಲ್ಲಿರಬೇಕು. ತುಂಬ ಟೇಸ್ಟಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೊಬಿಡ್ಬೋದು. ಒಂದೇ ಥರ ಮಾವಿನ ಹಣ್ಣು ತಿಂದು ಬೇಜಾರಾಗಿರುತ್ತಲ್ಲ ಜ್ಯೂಸ್ ಎಲ್ಲ, ಈ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಏನು ಬೇಕಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಜಾಸ್ತಿ ಇರಲಿಲ್ಲ, ಅದಕ್ಕೆ ದ್ರಾಕ್ಷಿ ಇತ್ತು, ಸ್ವಲ್ಪ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ನೋಡಿ, ಈ ಥರ ಸರ್ವ್ ಮಾಡಿ ನಾನು ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದು.